ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ ಇನ್ ಕನ್ನಡ. ಇವತ್ತು ತುಂಬ ಹೆಲ್ದಿಯಾಗಿರುವಂಥ ಪಪ್ಸ್ ಮನೆಯಲ್ಲೇ ಹೇಗೆ ಮಾಡೋದು ಹೇರ್ ಫ್ರೈನ ಬಳಸ್ಕೊಂಡು ಅಂತ ತಿಳಿಸ್ಕೊಡ್ತೀನಿ. ನೀವು ಬೇಕರಿಯಲ್ಲಿ ತಿನ್ನುವಂಥ ಪಪ್ಸ್ ತುಂಬಾ ಅನ್ಹೆಲ್ದಿ ಅಂತ ಹೇಳ್ಬೋದು. ಅದಕ್ಕೆ ಬಳಸುವಂಥ ಮೈದಾ ಹಿಟ್ಟು ಹಾಗೆಯೇ ಪ್ರಾಣಿಗಳ ಫ್ಯಾಟ್ನ ಬಳಸ್ಕೊಂಡು ನಿಮಗೆ ಕ್ರಿಸ್ಪಿ ಆದಂಥ ಪಪ್ಸ್ ಕೊಡ್ತಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿದ್ದರೂ ಟೇಸ್ಟು ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು. ಆದರೆ ಹೆಲ್ದಿಯಾಗಿ ನಾವು ಮನೇಲಿ ಮಾಡಿಕೊಂಡು ತಿನ್ನೋದ್ರಿಂದ ರುಚಿ ಜೊತೆಗೆ ಹೆಲ್ದಿಯಾಗಿರುವಂಥ ಪಪ್ಸ್ ರೆಡಿ ಆಗತ್ತೆ. ಇದರ ಕಂಪ್ಲೀಟ್ ರೆಸಿಪಿನ ನಾನಿವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯ್ತಂದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ಈ ವಿಡಿಯೋ ಶೂಟ್ನ ನಾನು ಸಂಜೆ ಮಾಡ್ತಾ ಇದ್ದೀನಿ, ಅಂದರೆ ಆಫೀಸಿಂದ ಬಂದಿದ್ದ ನಂತರ ನಾನು ಶೂಟ್ನ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ವೆಜ್ ಪಪ್ಸ್ ಯಾವ ರೀತಿಯಾಗಿ ಹೇರ್ ಫ್ರೈನ ಬಳಸ್ಕೊಂಡು ಮಾಡೋದಂತ ತಿಳಿಸ್ಕೊಡ್ತೀನಿ. ಆಫೀಸಿಂದ ಬಂದಿದ ತಕ್ಷಣ ಸ್ವಲ್ಪ ಕಿಚನ್ ಕ್ಲೀನ್ ಇದ್ದರೆ ಒಂಥರ ಖುಷಿ ಅನಿಸುತ್ತೆ. ಹಾಗೆಯೇ ಯಾವುದೇ ಥರದ ಅಡುಗೆ ಮಾಡೋಕ್ಕೂ ಕೂಡ ಈಸಿ ಅಂತ ಫೀಲ್ ಆಗುತ್ತೆ. ಹಾಗೆಯೇ ಪಪ್ಸ್ ಮಾಡೋದಕ್ಕೆ ಏನೆಲ್ಲ ತರಕಾರಿಗಳು ಬೇಕೋ ಅದನ್ನೆಲ್ಲದನ್ನು ಕೂಡ ರೆಡಿ ಮಾಡಿ ಹಚ್ಚಿ ಇಟ್ಕೊಂಡಿದ್ದೀನಿ. ಆರಾಮಾಗಿ ಸ್ವಲ್ಪ ರೆಸ್ಟ್ ತಗೋಬೇಕಾಗತ್ತೆ ಆಫೀಸಿಂದ ಬಂದಿದ್ದ ತಕ್ಷಣವೇ. ಆ ಕಾರಣಕ್ಕೆ ಆಲ್ಮೋಸ್ಟ್ ಒಂದು 5-10 ನಿಮಿಷ ಆರಾಮಾಗಿ ಕೂತಿದ್ರೆ ನಂತರ ಏನು ಅಡುಗೆ ಮಾಡಬೇಕು, ಇವತ್ತೇನಾದರೂ ಸ್ಪೆಷಲ್ ಮಾಡಬೇಕಾ ಅಂತ ಯೋಚನೆ ಮಾಡಿ ಅದ್ರ ತಕ್ಕಂತೆ ಕೂತ್ಕೊಂಡು ಟಿ ವಿ ನೋಡ್ತಾ ಅಥವಾ ಮನೆಯವರ ಜೊತೆ ಮಾತಾಡ್ಕೊತಾ ಅದಕ್ಕೆಲ್ಲ ಏನೇನು ಬೇಕೋ ಎಲ್ಲದನ್ನು ಕೂಡ ಆರಾಮಾಗಿ ಹಾಲಲ್ಲಿ ಕೂತ್ಕೊಂಡು ಹೆಚ್ಕೊಂಡ್ಬಿಟ್ರೆ ಈ ರೀತಿಯಾಗಿ ರೆಸ್ಟ್ ಕೂಡ ಆಗುತ್ತೆ. ಹಾಗೆ ತರಕಾರಿನೂ ಕೂಡ ರೆಡಿ ಮಾಡ್ಕೋಬೋದು. ಈಗ ಪಲ್ಯಕ್ಕೆ ಅಂತ ಹೇಳಿ ಬಟಾಣಿ ನೆನೆಸಿಟ್ಕೊಂಡಿದ್ದೆ. ಸಣ್ಣದಾಗಿ ಈರುಳ್ಳಿ ಹಾಗೆ ಟೊಮ್ಯಾಟೊನು ಕೂಡ ಹಚ್ಚಿ ಇಟ್ಕೊಂಡಿದ್ದೀನಿ. ಇನ್ನು ಒಂದು 2 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಈ 3 ತುಂಬಾ ಇಂಪಾರ್ಟೆಂಟ್. ಹಾಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ನೋಡಿ, ಈ ರೀತಿ ಮಾಡಿ ಒಂದು ಸತಿ ನೋಡಿ. ಹಾಗೆ ಗೆಡ್ಡೆಕೋಸು, ಕ್ಯಾರೆಟ್, ಇನ್ನು ಬೀನ್ಸ್ ಈ 3 ತರಕಾರಿನ ಹಾಕ್ತಾ ಇದ್ದೀನಿ. ನಿಮಗೇನಾದರೂ ಬೇಕಂದರೆ ಆಲೂಗೆಡ್ಡೆನ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೋದು ಅಥವಾ ಆಲೂಗೆಡ್ಡೆನೂ ಕೂಡ ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೋದು. ನಾನಿಲ್ಲಿ ಆಲೂಗೆಡ್ಡೆನ ಸ್ಕಿಪ್ ಮಾಡಿದ್ದೀನಿ. ಯೂಶ್ವಲಾಗಿ ನಮ್ಮ ಮನೇಲಿ ಆಲೂಗೆಡ್ಡೆ ಬಹಳ ಕಡಿಮೆ. ಇವಾಗ ಚಪಾತಿ ಹಿಟ್ಟನ್ನ ಬಳಸ್ಕೊಂಡು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಈ ಚಿಕ್ಕ ಬಟ್ಲಲ್ಲಿ 2.5 ಬಟ್ಲಾಗೋಷ್ಟು ಚಪಾತಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಹಿಟ್ಟಿಗೆ ತಕ್ಕಂತೆ ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನು ಇವಾಗ ಸಕ್ಕರೆನ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಬೆಂದಾಗ ಒಂದೊಳ್ಳೆ ಕಲರ್ ಸಿಗುತ್ತೆ ಅಂತ ಹೇಳಿ 2 ಸ್ಪೂನ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1.5 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ನಿಮ್ಮನೇಲಿ ಬೆಣ್ಣೆ ಇದೆ ಅಂದರೆ ಬೆಣ್ಣೆ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಇರುತ್ತೆ. ಅರ್ಧ ಸ್ಪೂನ್ ಆಗೋಷ್ಟು 3 ಸತಿ ತುಪ್ಪನ ಹಾಕ್ಕೊಂಡಿದ್ದೀನಿ. ಈ ರೀತಿ ತುಪ್ಪನ ಹಾಕ್ಕೊಂಡು ಇವಾಗ ಡ್ರೈ ಮಿಕ್ಸ್ನ ಮಾಡ್ಕೋಬೇಕಾಗತ್ತೆ. ಡ್ರೈ ಮಿಕ್ಸ್ನ ನೀಟಾಗಿ ಗಂಟಿಲ್ದ ಹಾಗೆ ತುಪ್ಪ ಎಲ್ಲ ಕಡೆ ಹರಡ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವು ಮುಷ್ಟಿನ ಹಿಡಿದ್ರೆ ಈ ರೀತಿಯಾಗಿ ಗಂಟಾಗಬೇಕು, ಅಂದರೆ ಉಂಡೆ ಥರ ಆಗಬೇಕು. ನಂತರ ಅದು ಸಾಫ್ಟಾಗಿ ಮುಟ್ಟಿದ ತಕ್ಷಣ ಹೊಡಿಬೇಕು. ಈ ರೀತಿ ಆದರೆ ನಾವು ತುಪ್ಪ ಕರೆಕ್ಟಾಗಿ ಹಾಕಿದ್ದೀವಿ ಅಂತ ಅರ್ಥ. ಅಕಸ್ಮಾತಾಗಿ ಏನಾದರೂ ನಾವು ಮುಷ್ಟಿ ಹಿಡಿದಾಗ ನಾರ್ಮಲಾಗಿ ಪುಡಿ ಆಯಿತು ಅಂದರೆ ನೀವು ಬೇಕಾದ್ರೆ ಸ್ವಲ್ಪ ತುಪ್ಪನ ಹಾಕಿ ಮತ್ತೊಮ್ಮೆ ಡ್ರೈ ಮಿಕ್ಸ್ನ ಮಾಡ್ಕೋಬೇಕು. ಈಗ ಇಲ್ಲಿ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚಪಾತಿ ಅದಕ್ಕೆ ಕಲಿಸ್ಕೋಬೇಕು. ಚಪಾತಿನ ನೀವು ಯಾವ ಹದದಲ್ಲಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ತೀರ ನೋಡಿ, ಅದಕ್ಕೂ ಒಂದು ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಒಂದೇ ಸತಿ ನೀರು ಹಾಕಿದ್ರೆ ತೆಳುವಾಗಿಬಿಡತ್ತೆ ಅಂತ ಹೇಳಿ ಈ ಕಾರಣಕ್ಕೆ ನಾನು ಸ್ವಲ್ಪನೇ ನೀರನ್ನ ಹಾಕ್ತಾಯಿದ್ದೀನಿ. ಯಾಕಂದರೆ ನಾವು ನಾರ್ಮಲಾಗಿ ಚಪಾತಿ ಹಿಟ್ಟು ರೀತಿಯಲ್ಲಿ ಉಪ್ಪು ಒಂದು ಹಾಕಿದ್ದಿದ್ರೆ ತೊಂದರೆ ಇಲ್ಲ. ನಾವಿಲ್ಲಿ ಸಕ್ಕರೆನೂ ಹಾಕಿರೋದ್ರಿಂದ ಮತ್ತೊಮ್ಮೆ ನಾವು ಹಿಟ್ಟನ್ನ ಹಾಕಿದ್ರೆ ಅದು ಜಾಸ್ತಿ ಆಗಿಬಿಡತ್ತೆ ಅಂತ ಹೇಳಿ ನೋಡಿಕೊಂಡು ನೀಟಾಗಿ ಚೆನ್ನಾಗಿ ಕಲಿಸ್ಕೊಂಡಿದ್ದ ನಂತರ ನಾದ್ಕೋಬೇಕಾಗತ್ತೆ. ಅಥವಾ ಗುಂಡು ಕಲ್ಲಿರುತ್ತೆ ನೋಡಿ, ಅಥವಾ ಒಲ್ಕಲ್ ಮೇಲೆ ಒಂದು ಕಲ್ಲಿರುತ್ತೆ ನೋಡಿ, ಅದನ್ನಾದರೂ
ತೊಗೊಂಡು ಈ ರೀತಿ ಕುಟ್ಕೋಬಹುದು. ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ನಾದಿ ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ನಾದಿದ ನಂತರ ಒಂದು ಮುದ್ದೆ ಥರ, ಅಂದರೆ ನಾವು ಮುದ್ದೆ ಕಟ್ತೀವಿ ನೋಡಿ, ಆ ರೀತಿಯಾಗಿ ಉಂಡೆನಾದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದು ಬಟ್ಲೊಳಗಡೆನಾದರೂ ಹಾಕೋಬೋದು. ನಾನು ಇದೇ ಕಲಸಿರುವಂಥ ತಟ್ಟೆ ಮೇಲೆ ಒಂದು ಕರ್ಚಿಫ್ನ ಮುಚ್ಚಿ ನೆನೆಯೋದಕ್ಕೆ ಬಿಡ್ತೀನಿ. ಸೊ ಅದು ರೆಸ್ಟ್ ಆಗೋಷ್ಟರೊಳಗೆ ಈ ಕಡೆ ಪಲ್ಯನೂ ಕೂಡ ಮಾಡ್ಕೊಳ್ಳೋಣ. ನಾನಿಲ್ಲಿ ಇವಾಗ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ, ಕಬ್ಬಿಣದ ಪ್ಯಾನ್ ತೊಗೊಂಡಿದ್ದೀನಿ. ತುಂಬ ಜನ ಕಮೆಂಟ್ ಹಾಕ್ತೀರಾ ಈ ಪ್ಯಾನ್ ಎಲ್ಲಿ ತೊಗೊಂಡ್ರಿ ಅಂತ. ಇದು ನಾನು ಊರಿಗೆ ಹೋದಾಗ ತೊಗೊಂಡು ಬಂದಿದ್ದು. ಇವಾಗ ಇಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ. ಬೇಕಂದರೆ ಇನ್ನು ಸ್ವಲ್ಪನೂ ಕೂಡ ಹಾಕೋಬಹುದು. ಇಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ವಾತಾವರಣಕ್ಕೆ ಅಂತೇಳಿ ಒಂದು ಸ್ವಲ್ಪ ಗಟ್ಟಿಯಾಗಿದೆ. ಈಗ ಇದಕ್ಕೆ ಸಾಸಿವೆ, ಜೀರಿಗೆ ಏನನ್ನೂ ಹಾಕೋದು ಬೇಕಾಗಿಲ್ಲ. ಆರಾಮಾಗಿ ಡೈರೆಕ್ಟಾಗಿ ಹೆಚ್ಚಿರುವಂಥ ಈರುಳ್ಳಿ, ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೋಬೇಕಾಗತ್ತೆ. ಇಲ್ಲಿ ಯಾವುದೇ ಹಾಕಿರುವಂಥ ಪದಾರ್ಥ ಇರ್ಬೋದು ಜಾಸ್ತಿ ಬೇಯಿಸೋಕ್ಕೆ ಹೋಗಬೇಡಿ, ಸ್ವಲ್ಪ ಕ್ರಿಸ್ಪಿನೆಸ್ ಇರಬೇಕು. ನಾವು ಮತ್ತೊಮ್ಮೆ ಏರ್ ಫ್ರೈಯರಲ್ಲಿ ಈ ಪಪ್ಸ್ನ ಮಾಡೋದ್ರಿಂದ ಮತ್ತೆ ಅಲ್ಲೂ ಕೂಡ ಬೇಯುತ್ತೆ ನೋಡಿ, ಆವಾಗ ಸಾಫ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲೇ ಸಾಫ್ಟ್ ಆಗಿಬಿಟ್ರೆ ಅಲ್ಲಿ ಇನ್ನೂ ಸ್ವಲ್ಪ ಓವರ್ ಸಾಫ್ಟ್ ಆಗಿಬಿಡುತ್ತೆ ಅಂತ ಇಲ್ಲಿ ಸ್ವಲ್ಪ ಕ್ರಿಸ್ಪಿನೆಸ್ ಆಗಿ ಬೇಯಿಸ್ಕೋಬೇಕು. ಈರುಳ್ಳಿ, ಕರ್ಬೇವಿನ ಸೊಪ್ಪು, ಬಟಾಣಿ ಇಷ್ಟು ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿದ ನಂತರ ಹಸಿ ಬಟಾಣಿ ಸ್ಮೆಲ್ ಹೋಗಿದ ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಈ ಮೂರನ್ನು ಹಾಕೋಬೇಕು. ತುಂಬ ಜನ ಒಂದು ತಪ್ಪನ್ನ ಮಾಡ್ತೀರಾ, ಎಣ್ಣೆ ಕಾದಿದ ತಕ್ಷಣ ಡೈರೆಕ್ಟಾಗಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕಿಬಿಟ್ಟು ಫ್ರೈ ಮಾಡ್ತೀರಾ. ಇದನ್ನು ಮಾಡೋದ್ರಿಂದ ಇದರಲ್ಲಿರುವಂಥ ರುಚಿ ಅಂತೂ ಅಡುಗೆಗೆ ಬರುತ್ತೆ, ಆದರೆ ಈ ಫ್ಲೇವರ್ ಇರುತ್ತೆ ನೋಡಿ, ಆ ಫ್ಲೇವರ್ ನಮಗೆ ಗೊತ್ತಾಗೋದೇ ಇಲ್ಲ. ಒಮ್ಮೆ ನೀವು ಈರುಳ್ಳಿ ಹಾಕಿದ ನಂತರ ಹಸಿಮೆಣಸಿನ್ಕಾಯಿ, ಶುಂಠಿ ಹಾಗೆ ಬೆಳ್ಳುಳ್ಳಿನ ಹಾಕಿ ಒಮ್ಮೆ ನೋಡಿ, ಘಮ ಘಮ ಅಂತ ಇರುತ್ತೆ ಅಡುಗೆ. ನೀವು ತಿನ್ನಬೇಕಾದ್ರೂ ಕೂಡ ಆ ಫ್ಲೇವರ್ ನಿಮಗೆ ಸಿಗುತ್ತೆ. ಇವಾಗ ಚೆನ್ನಾಗಿ ಫ್ರೈ ಆಗಿದ ನಂತರ ಹೆಚ್ಚಿಟ್ಕೊಂಡಿರುವಂಥ ತರಕಾರಿನೂ ಕೂಡ ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಕಂಪ್ಲೀಟ್ ಈ ಒಂದು ತರಕಾರಿ ಪಲ್ಯ ರೆಡಿ ಆಗೋವರೆಗೂ ಕೂಡ ನೀವು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಇವಾಗ ಚೆನ್ನಾಗಿ ತರಕಾರಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಆ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಕೈಯಾಡ್ಕೋಬೇಕಾಗತ್ತೆ. ಇದಕ್ಕೆ ನಿಮ್ಗೇನಾದರೂ ಬೇಕಂದರೆ ಆಲೂಗೆಡ್ಡೆನ ಬೇಯಿಸಿ ಅದನ್ನು ಸ್ಮ್ಯಾಶ್ ಮಾಡಿನೂ ಕೂಡ ಹಾಕೋಬೋದು. ಇಲ್ಲ ಅಂದರೆ ನೀವು ಆಲೂಗೆಡ್ಡೆನ ಹೆಚ್ಚಿ ಕೂಡ ಹಾಕೋಬೋದು. ಹೆಚ್ಚೋದು ಬೇಡ ಅಥವಾ ಸ್ಮ್ಯಾಶ್ ಮಾಡೋದು ಬೇಡ ಅಂದರೆ ಆಲೂಗೆಡ್ಡೆನ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಆಲೂಗೆಡ್ಡೆನ ಸ್ಕಿಪ್ ಮಾಡ್ಕೊಂಡಿದ್ದೀನಿ, ನಿಮಗೆ ಬೇಕಂದರೆ ನೀವು ಹಾಕೋಬೋದು. ಹಾಗೆ ಈ ರೀತಿಯಾಗಿ ನೀವು ಪಲ್ಯನ ಮಾಡೋದಾದರೆ ಅಕಸ್ಮಾತ್ ಏನಾದರೂ ಪಪ್ಸ್ಗೆಲ್ಲ ಹಾಕಿ ಮಿಕ್ಕಿದ್ರೂ ಕೂಡ ನಾವು ಸೈಡ್ ಡಿಶ್ ಆಗಿ ಊಟನ ಮಾಡ್ಕೋಬಹುದು. ನಾವೇನಾದರೂ ಆಲೂಗೆಡ್ಡೆನ ಮಿಕ್ಸ್ ಮಾಡಿದ್ರೆ, ಅಂದರೆ ಸ್ಮ್ಯಾಶ್ ಮಾಡಿ ಏನಾದರೂ ಮಿಕ್ಸ್ ಮಾಡಿದ್ವಿ ಅನ್ನೋದಾದರೆ ಆವಾಗ ನಾವು ಪಪ್ಸ್ಗೆ ಯೂಸ್ ಮಾಡಬೇಕಾಗತ್ತೆ ಅಥವಾ ದೋಸೆ ಚಪಾತಿಗೆ ತಿನ್ನೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಬಿಡಿ ಬಿಡಿಯಾಗಿ ಪಲ್ಯ ಇದ್ದರೆ ನಾವು ಅನ್ನ ಸಾರಿಗೂ ಕೂಡ ನೆಂಚ್ಕೊಂಡು ತಿನ್ಬೋದು. ಇವಾಗ ಹಾಕಿರುವಂಥ ತರಕಾರಿಲೆಲ್ಲ ಹಸಿ ಸ್ಮೆಲ್ ಹೋಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ನೋಡಿಕೊಂಡು ಹಾಕೋಬೇಕಾಗತ್ತೆ, ಯಾಕಂದರೆ ಈ ಪಲ್ಯಕ್ಕೆ ನಾವು ಕಾಯಿನ ಬಳಸ್ತಾ ಇಲ್ಲ. ಆ ಕಾರಣಕ್ಕೆ ನೀವು ನೋಡಿಕೊಂಡು ಉಪ್ಪನ್ನ ಹಾಕ್ಕೋಬೇಕಾಗತ್ತೆ. ಯೂಶ್ವಲಾಗಿ ನಾವು ಕಾಯಿನ ಹಾಕ್ತಿದ್ದೀವಿ ಅಂದರೆ ಸ್ವಲ್ಪ ಉಪ್ಪನ್ನ ಜಾಸ್ತಿ ಹಾಕಬೇಕಾಗತ್ತೆ. ನಾವಿಲ್ಲಿ ಕಾಯಿನ ಯಾವುದೇ ರೀತಿಯಾಗಿ ಬಳಸ್ತಿಲ್ಲ. ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೊನೂ ಕೂಡ ಹಾಕೋತಾ ಇದ್ದೀನಿ. ಟೊಮ್ಯಾಟೊನ ಕೊನೆಯ ಹಂತದಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ಎಲ್ಲ ತರಕಾರಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ನಾವು ಟೊಮ್ಯಾಟೊ ಹಾಕೋದ್ರಿಂದ ಅದರಲ್ಲಿ ನೀರಿನ ಅಂಶ ಇರೋದ್ರಿಂದ ಆಲ್ಮೋಸ್ಟ್ ಬೇಗನೆ ಎಲ್ಲ ತರಕಾರಿ ಬೆಂದ್ಬಿಡತ್ತೆ ಅನ್ನೋ ಒಂದು ಕಾರಣಕ್ಕೆ. ಇನ್ನು ಟೊಮೆಟೊ ಮುಂಚೆನೇ ಹಾಕಿಬಿಟ್ರೆ ನೀರೆಲ್ಲ ಹಿಂಕೊಂಡಿರುತ್ತೆ ನೋಡಿ, ಆವಾಗ ಅಷ್ಟು ತರಕಾರಿಗೆಲ್ಲ ಹುಳಿ ಹರಡೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ. ಈಗ ಪಲ್ಯ ರೆಡಿ ಆಯಿತು. ಸೊ ಪಫ್ಗೆ ಸ್ಟಫಿಂಗ್ ಪಲ್ಯ ರೆಡಿಯಾಗಿದೆ. ಒಂದು ಸತಿ ರುಚಿನ ನೋಡಿಕೊಂಡು ಉಪ್ಪು ಬೇಕಾ ಬೇಡವಾ ಅನ್ನೋದನ್ನು ತೀರ್ಮಾನ ಮಾಡ್ಕೊಳ್ಳಿ. ನಂತರ ಸ್ಟವ್ನ ಆಫ್ ಮಾಡಿಕೊಂಡು ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಇವಾಗ ಪಲ್ಯ ಮಾಡೋ ಅಷ್ಟರೊಳಗಡೆ ಈ ಕಡೆ ನಾವು ಚಪಾತಿ ಹಿಟ್ಟನ್ನ ಏನು ಕಲಸಿಟ್ಟಿರ್ತೀವಿ ನೋಡಿ, ಅದು ಕೂಡ ತುಂಬ ಸಾಫ್ಟಾಗಿ ಇತ್ತು. ಇವಾಗ ಕಲ್ಲಿನ ಮೇಲ್ಗಡೆನೆ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನಾದ್ಕೋವಾಗ ಏನಾದರೂ ಕೈಗೆ ಅಂಟ್ತಿದೆ ಅಂದರೆ ಸ್ವಲ್ಪ ಹಿಟ್ಟನ್ನು ಈ ರೀತಿ ಹಾಕ್ಕೊಳ್ಳಿ.
ನಾನು ಸ್ವಲ್ಪ ತೆಳುವಾಗೇ ಕಲಸಿದ್ದೀನಿ. ನಾರ್ಮಲ್ ಚಪಾತಿಗೂ ಸ್ವಲ್ಪ ತೆಳುವಾಗಿ ಕಲಸಿರುವಂಥ ಕಾರಣಕ್ಕೆ ಕೈ ಅಂಟುತ್ತಾ ಇತ್ತು. ಹಾಗೆ ಅದು ಕಾಮನ್ ಅಂತಲೇ ಹೇಳ್ಬೋದು, ಯಾಕಂದರೆ ನಾನಿಲ್ಲಿ ಎಣ್ಣೆನ ಬಳಸಿಲ್ಲ, ತುಪ್ಪ ಮಾತ್ರ ಬಳಸಿದ್ದೀನಿ. ಫಸ್ಟು ನಾನಿಲ್ಲಿ ಪಪ್ಸ್ನ 2 ಮಾಡೋಣ ಅಂದ್ಕೊಂಡೆ. ಹಾಗೆಯೇ 6 ಎಳೆ ಬಂದರೆ ಸಾಕು ಅಂತ ಹೇಳಿ ಒಂದು 12 ಉಂಡೆಗಳನ್ನ ತೊಗೊಂಡೆ. ಸೊ ನಾನು ಅಷ್ಟಕ್ಕೆ ಮಾಡಿದರೂ ಆಗ್ತಾಯಿತ್ತು, ಬಟ್ ಏನು ಮಾಡಿದೆ ಅಂದರೆ ಮತ್ತೆ ನಾನು ದೊಡ್ಡ ಉಂಡೆ ಇಟ್ಟಿದ್ದೀನಿ ನೋಡಿ, ಅದನ್ನು ಕೂಡ ಮತ್ತೊಮ್ಮೆ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಎಲ್ಲವನ್ನು ಹರ್ಕೊಂಡೆ. ಹಾಗೆಯೇ ಈ ಪಪ್ಸ್ನ 2 ರೀತಿಯಲ್ಲಿ ಮಾಡ್ಬೋದು. ಬನ್ನಿ ಇವತ್ತು ಆ 2 ರೀತಿಯಲ್ಲೂ ತೋರಿಸ್ತೀನಿ. ಯೂಶ್ವಲಾಗಿ ಪಪ್ಸ್ ಮಾಡಬೇಕು ಅಂದರೆ ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದು ಮಾಡ್ತಾರೆ ಅಲ್ವಾ, ನಾನು ದೊಡ್ಡದು ಒಂದು ಪಪ್ಸ್ ಮಾಡಿ ಅದರಲ್ಲಿ 2 ಪಪ್ಸ್ ಆಗೋ ರೀತಿಯಲ್ಲಿ ಕಟ್ ಮಾಡಿರ್ತೀನಿ. ಇದನ್ನು ಯಾವ 2 ರೀತಿಯಲ್ಲಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಈಗ ಇರುವಂಥ ಎಲ್ಲ ಉಂಡೆಗಳನ್ನು ಕೂಡ ಹರ್ಕೊಂಡಿದ್ದಾಯಿತು. ಹಾಗೆ ದಪ್ಪ ಉಂಡೆನೂ ಕೂಡ ಬಳಸಿ ನಾನಿವಾಗ ಚಪಾತಿನ ಅರ್ದು ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ಒಂದು 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟಿಗೆ ತುಪ್ಪನ ಕಲಿಸ್ಕೊಂಡು ಈ ರೀತಿಯಾಗಿ ಒಂದ್ರ ಮೇಲೊಂದು ತುಪ್ಪ ಕಲಸಿಟ್ಕೊಂಡಿರುವಂಥ ಆ ಲಿಕ್ವಿಡ್ ಏನಿರುತ್ತೆ ನೋಡಿ, ಅದನ್ನು ಹರಡ್ಕೊಂಡು ಒಂದ್ರ ಮೇಲೆ ಒಂದು ಎಲೆನ ಹಾಕ್ಕೊಳ್ತಾ ಹೋಗ್ಬೇಕಂದ್ರೆ ಒಂದೊಂದು ಚಪಾತಿ ಥರ ಅರ್ದಿಟ್ಕೊಂಡಿದ್ದೀವಲ್ಲ ಆ ಎಳೆಗಳನ್ನ ಹಾಕ್ಕೊಳ್ತಾ ಹೋಗಬೇಕು. ಈ ರೀತಿ ಆಲ್ಮೋಸ್ಟ್ ನಾನು ಒಂದು 8ರಿಂದ 9 ಎಳೆನ ಹಾಕಿದ್ದೀನಿ. ಹಾಗೆ ಬೇಕ್ರಿಯಲ್ಲಿ ಬಾಕ್ಸ್ ರೀತಿಯಲ್ಲಿರುವಂಥ ಪಪ್ಸ್ನ ನಾವು ನೋಡ್ತೀವಿ ಅಲ್ವಾ, ಇಲ್ಲಿ ನಾನು ರೌಂಡಾಗಿ ಹರ್ಕೊಂಡಿರೋದ್ರಿಂದ ನಾನು ಬಾಕ್ಸ್ ರೀತಿಯಾಗಿ ಕಟ್ ಮಾಡ್ಕೋತಾ ಇಲ್ಲ, ಜಸ್ಟ್ ಎಕ್ಸ್ಟ್ರಾಸ್ನ ಮಾತ್ರ ಕಟ್ ಮಾಡ್ಕೋತಾ ಇದ್ದೀನಿ. ಬಾಕ್ಸ್ ರೀತಿಯಲ್ಲಿ ಕಟ್ ಮಾಡಿಕೊಂಡ್ರೆ ಅಂದರೆ ಆ ಕಡೆ ಮತ್ತು ಈ ಕಡೆ ಏನಾದರೂ ಕಟ್ ಮಾಡಿದ್ರೆ ಜಾಸ್ತಿ ಇಟ್ಟು ವೇಸ್ಟ್ ಆಗುತ್ತೆ. ಹಾಗೆ ಮತ್ತೊಮ್ಮೆ ನಾನಂತೂ ಮಾಡೋದಿಲ್ಲ, ಆ ಕಾರಣಕ್ಕೆ ನಾನು ಇವಾಗ ದೊಡ್ಡದು ಒಂದು ಪಪ್ಸ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ಮತ್ತೆ 2 ಪಾರ್ಟಿಷನ್ ಮಾಡ್ತೀನಿ. ಇದನ್ನು 2 ರೀತಿಯಲ್ಲಿ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿ ನೀವು ಮಾಡ್ಕೋಬಹುದು. ಮೊದಲು ಈ ರೀತಿ ಚಪಾತಿ ಲೇಯರ್ಗಳನ್ನ ನೀಟಾಗಿ ಒಂದ್ರ ಮೇಲೆ ನೀಟಾಗಿ ಹಾಕೊಂಡಿದ ನಂತರ ಪಪ್ಸ್ಗೆ ಪಲ್ಯ ಮಾಡ್ತೀವಿ ನೋಡಿ, ಆ ಮಾಡಿರುವಂಥ ಪಲ್ಯನ ನೀಟಾಗಿ ಮಧ್ಯದಲ್ಲಿ ಹಾಕೋಬೇಕಾಗತ್ತೆ. ಒಂದು ಕಡೆ ಸ್ವಲ್ಪ ಜಾಸ್ತಿ ಜಾಗನೇ ಬಿಟ್ಕೋಬೇಕು. ನಂತರ ಈ ರೀತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಮರ್ಚ್ಕೋಬೇಕಾಗತ್ತೆ. ಪಪ್ಸ್ ಯಾವ ರೀತಿ ಅಂದರೆ ಒಂದು ಭಾಗ ಸ್ವಲ್ಪ ಉದ್ದ ಇರುತ್ತೆ, ಒಂದು ಭಾಗ ಸ್ವಲ್ಪ ತುಂಡ ಇರುತ್ತೆ, ಅಂದರೆ ಚಿಕ್ಕ ಇರುತ್ತೆ. ಈ ರೀತಿಯಾಗಿ ಸೊ ನೀಟಾಗಿ ಒಳಗಡೆ ಅಂದರೆ ಮಧ್ಯದಲ್ಲಿ ನೀವು ಅಮುಕಬೇಕಾಗತ್ತೆ, ಆದರೆ ತುದಿಯಲ್ಲೆಲ್ಲ ಒತ್ತಬಾರ್ದು. ಆವಾಗ ಲೇಯರ್ ಎಲ್ಲ ನೀಟಾಗಿ ಒಂದ್ರ ಮೇಲೆ ಕೂತಿರುತ್ತೆ ನೋಡಿ, ಅದು ಅಂಟ್ಕೊಂಡು 2 ಕೂಡ ಮರ್ಜ್ ಆಗಿಬಿಡುತ್ತೆ. ಆವಾಗ 2-3 ಲೇಯರ್ ಇರೋದು 1 ಲೇಯರ್ ಆಗೋಗ್ಬಿಡುತ್ತೆ. ಸೊ ನೋಡ್ಕೊಳ್ಳಿ. ಹಾಗೆಯೇ ಇವಾಗ ನೀವು ನೋಡ್ತಿರ್ಬೋದು ಒಂದು ಕೈ ಅಗಲ ಅಷ್ಟು ಪಪ್ಸ್ ರೆಡಿ ಆಯಿತು ನೋಡಿ. ಈ ರೀತಿ ನೀವು ಮನೇಲಿ ಮಾಡ್ತಾ ಇದ್ದೀರಾ ಅಂದರೆ ಹವೆವರ್ ಹೆಲ್ದಿಯಾಗಂತೂ ಇರುತ್ತೆ ಅಲ್ವಾ. ಸೊ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಸೈಡಲ್ಲೆಲ್ಲ ಕಟ್ ಮಾಡಿ. ನಂತರ ಇವಾಗ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ನಾನು ತೋರಿಸ್ತೀನಿ ನೋಡಿ, ಇದು ಒಂದು ರೀತಿಯಾದಂಥ ಪಪ್ಸ್ ಅಂತ ಹೇಳ್ಬೋದು. ನಾವು ಪಪ್ಸ್ನ ಸ್ಕ್ವಯರಲ್ಲಿ, ರೆಕ್ಟ್ಯಾಂಗ್ಯುಲರಲ್ಲಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ಒಂದೇನೆಂದರೆ ನಾವು ಸ್ಟಫಿಂಗ್ ಮಾಡಿ ಅದನ್ನು ಬೇಯಿಸ್ಬೇಕು ಅಲ್ವಾ. ಅದಕ್ಕೆ ಕಟ್ ಮಾಡಿದ ನಂತರ ಪಲ್ಯನೆಲ್ಲ ಸ್ವಲ್ಪ ಒಳಗಡೆ ತಳ್ಳಿಬಿಟ್ಟು ಅಂದರೆ ಕೈಯಲ್ಲಿ ಪುಷ್ ಮಾಡಿ ನಂತರ ಆ ತುದಿನೆಲ್ಲ ಸ್ವಲ್ಪ ಅಂಟೋ ರೀತಿಯಲ್ಲಿ ನಾವು ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿದ್ರೆ ಸಾಕಾಗತ್ತೆ. ನೀಟಾಗೂ ಬೇಯುತ್ತೆ, ಹಾಗೆಯೇ ಚೆನ್ನಾಗೂ ಇರುತ್ತೆ ನೋಡಿ. ಈ ಸೈಜಲ್ಲಿ ನಾವು ಮಾಡಬೇಕು ಅಂದರೆ ಏನು ಮಾಡ್ತೀವಿ, ಆ ಕಡೆ ಈ ಕಡೆ ಅಂದರೆ ಒಂದು ಟ್ರಯಾಂಗಲ್ ಶೇಪಲ್ಲಿ ತೊಗೊಳ್ತೀವಿ. ಆವಾಗ ಸೈಡಲ್ಲೆಲ್ಲ ಕಟ್ ಮಾಡಿರೋಂಥ ಚಪಾತಿ ಎಲ್ಲ ಮತ್ತೊಮ್ಮೆ ನಾವು ಅರಿಬೇಕಾಗತ್ತೆ. ಆಲ್ರೆಡಿ ನಾವು ತುಪ್ಪ ಅಕ್ಕಿ ಹಿಟ್ಟೆಲ್ಲ ಹಾಕಿರೋದ್ರಿಂದ ಮತ್ತೆ ಅದು ಹಿಟ್ಟು ಗಟ್ಟಿ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ಮಾಡೋದಕ್ಕಿಂತ ಈ ರೀತಿಯಾಗಿ ನಾವು ನೀಟಾಗಿ ಫುಲ್ಲು ಒಂದು ಪಪ್ಸ್ ಮಾಡಿ ಮಧ್ಯದಲ್ಲಿ ಕಟ್ ಮಾಡ್ಕೋಬೋದು. ಅಥವಾ ಈಗ ಮತ್ತೊಮ್ಮೆ ನಾನು ಇನ್ನೊಂದು ರೀತಿಯಾದಂಥ ಪಪ್ಸ್ ಅಂದರೆ ಇದೇ ರೀತಿ ಒಂದನ್ನು ಮಾಡಿಕೊಂಡು ಯಾವ ರೀತಿಯಾಗಿ 2 ಮಾಡೋದಂತ ತೋರಿಸ್ಕೊಡ್ತೀನಿ. ಈಗ ಇನ್ನೊಂದು ಪಪ್ಸ್ ಮಾಡುವಂಥ ಸಮಯ. ಆಲ್ರೆಡಿ ಒಂದು ಪಪ್ಸಲ್ಲಿ ನಾವು 2 ಪಪ್ಸ್ನ ಮಾಡಿದ್ದೀವಿ ಅಲ್ವಾ. ಈಗ ಮತ್ತೊಮ್ಮೆ ನಾನು ಚಪಾತಿ ಲಟ್ಸಿರುವಂಥ ಲೇಯರ್ಸ್ಗಳನ್ನ ಈ ರೀತಿಯಾಗಿ ಒಂದ್ರ ಮೇಲೆ ಒಂದು ಹಾಕಿಟ್ಕೊಂಡಿದ್ದೀನಿ. ನಂತರ ಇವಾಗ ಫಸ್ಟೇ ನಾನು ಡಿವೈಡ್ ಮಾಡ್ಕೋತಾ ಇದ್ದೀನಿ. ಮುಂಚೆ ಏನು ಮಾಡಿದೆ, ನಾನು ಪಲ್ಯನ ಹಾಕಿದ ನಂತರ ಕ್ಲೋಸ್ ಮಾಡಿದ ನಂತರ ನಾನು ಕಟ್ ಮಾಡಿಕೊಂಡೆ. ಇವಾಗ ಮುಂಚೆನೇ ಕಟ್ ಮಾಡ್ಕೋತಾ ಇದ್ದೀನಿ.
ನೋಡ್ಬೋದು ಇಲ್ಲಿ ನೀವು ಲೇಯರ್ಸ್ಗಳನ್ನ ಕಾಣಿಸ್ತದೆ. ಸೊ ಈ ರೀತಿ ಲೇಯರ್ ಇತ್ತು ಅಂತ ಹೇಳಿದ್ರೆ ಬೆಂದಾಗ ಚೆನ್ನಾಗಿ ನಮಗೆ ಸಿಗುತ್ತೆ. ಬಟ್ ಆದರೆ ಈ ಬೇಕ್ರಿಯಲ್ಲಿ ಮಾಡೋ ಥರ ಕ್ರಿಸ್ಪಿನೆಸ್ ಇರೋದಿಲ್ಲ, ಆದರೆ ಅಷ್ಟೇ ರುಚಿ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಸೊ ನೀವು ಈ ರೀತಿಯಾಗಿ ಲೇಯರ್ನ ನೀವು ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನೀವು ಒಂದ್ರ ಮೇಲೆ ಒಂದು ಮರ್ಚಿ ಅರಿಬೇಕಾಗತ್ತೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಲೇಯರ್ನ ಕಡಿಮೆ ಹಾಕಿದ್ರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ಈ ಪಪ್ಸ್ನ ನಾವು 3 ರೀತಿಯಲ್ಲಿ ಮಾಡ್ಬೋದು. ಅದರಲ್ಲಿ ಒಂದು ರೀತಿಯಾಗಿ ನಾನಿವತ್ತು ತೋರಿಸ್ತಾ ಇದ್ದೀನಿ. ಈಗ ನಾನು ಸ್ಟಫಿಂಗ್ಸ್ನ ಫಿಲ್ ಮಾಡಿಕೊಂಡು ಸೇಮ್ ಮೊದಲನೇ ಪಪ್ಸ್ನ ಯಾವ ರೀತಿಯಾಗಿ ನಾನು ಫಿಲ್ ಮಾಡಿಕೊಂಡೆ ನೋಡಿ, ಅದೇ ರೀತಿಯಾಗಿ ನಾನು ಫಿಲ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಅಲ್ಲಿ ದಡದಲ್ಲಿ ನೀವು ಒತ್ತಕ್ಕೆ ಹೋಗಬಾರ್ದು. ಈ ರೀತಿಯಾಗಿ ದಡಕ್ಕೂ ಮೇಲ್ಗಡೆ ಇರುತ್ತೆ ನೋಡಿ ಭಾಗ, ಅಲ್ಲಿ ನೀವು ಒತ್ತಬೇಕಾಗತ್ತೆ. ಸ್ವಲ್ಪ ಅಂಟ್ಕೊಂಡಾಗ ಹಾಕಿರುವಂಥ ಸ್ಟಫಿಂಗ್ಸ್ ಆಚೆ ಬರೋದಿಲ್ಲ ತಿನ್ನಬೇಕಾದ್ರೆ ಅಂತ ಹೇಳಿ. ಹಾಗೆಯೇ ಇದನ್ನು ನಾವು 3 ರೀತಿಯಾಗಿ ಫ್ರೈ ಮಾಡ್ಕೋಬೋದು. ಒಂದು ಸ್ವಲ್ಪ ಎಣ್ಣೆನ ಹಾಕಿ ನಾವು ಫ್ರೈ ಮಾಡ್ಕೋಬೋದು, ಅಂದರೆ ಒಂದು ಬಾಣಲಿಯಲ್ಲಿ ಫ್ರೈ ಮಾಡ್ಕೋಬೋದು, ಅಥವಾ ನಾವು ಹೇರ್ ಫ್ರೈಯರಲ್ಲಾದರೂ ಫ್ರೈ ಮಾಡ್ಕೋಬೋದು. ಹಾಗೆಯೇ ನಾವು ಬೇಕಿದ್ರೆ ಓವನಲ್ಲಾದರೂ ಫ್ರೈ ಮಾಡ್ಕೋಬೋದು. ನಿಮ್ಮ ಮನೇಲಿ ಯಾವುದು ಅನುಕೂಲ ಇದೆ, ಯಾವುದು ನಿಮಗೆ ಈಸಿ ಅನಿಸುತ್ತೆ ಅದನ್ನು ನೀವು ಮಾಡ್ಕೋಬೋದು. ಓವನ್ ಆದರೆ ನಾವು ಪ್ರೀ ಹೀಟ್ನ ಮಾಡಬೇಕಾಗತ್ತೆ, ಬಟ್ ಹೇರ್ ಫ್ರೈಯರಲ್ಲಿ ಅದನ್ನು ಮಾಡೋಕ್ಕಾಗೋದಿಲ್ಲ. ಇವಾಗ ಕೌಂಟರ್ ಟಾಪ್ನ ಕ್ಲೀನ್ ಮಾಡಿ ಪಟಾಫಟ್ ಅಂತ ಹೇಳಿ ಏರ್ ಫ್ರೈಯರ್ನ ತಂದಿಟ್ಕೊಂಡಿದ್ದೀನಿ. ಈಗ ಮೊದಲು ನಾನು ಏನು ಮಾಡ್ತೀನಿ ಅಂದರೆ ಈ 4 ಪಪ್ಸ್ ಮಾಡಿರೋ ಅಂಥದ್ದನ್ನು ಒಳಗಡೆ ಜೋಡಿಸ್ತೀನಿ. ಸ್ವಲ್ಪ ಜಾಗ ಇಕ್ಕಟ್ಟಂತ ಅನ್ನಿಸ್ತಿತ್ತು, ಆ ಕಾರಣಕ್ಕೆ ನಾನು ಒಂದು ಸತಿ ಒಂದು ಕಡೆಗೆ ಬೇಯಿಸ್ಬಿಟ್ಟು ನಂತರ ಇನ್ನೊಂದು ಕಡೆ ಬೇಯಿಸ್ಬೇಕು ನೋಡಿ, ಆವಾಗ ನಾನು 2 ಮಾತ್ರ ಇಡ್ತೀನಿ. ಹಾಗೆ ಪಪ್ಸ್ನ ಇಟ್ಟಿದ ಮೇಲೆ ಇದ್ರ ಮೇಲೆ ನೀರು ಅಥವಾ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಆಗಿರ್ಬೋದು, ಜಿಡ್ಡಿನಂಶ ಇರುವಂಥದ್ದನ್ನು ಈ ರೀತಿಯಾಗಿ ಸರ್ವಿದ್ರೆ ಚೆನ್ನಾಗಿ ಬೇಯುತ್ತೆ. ಹಾಗೆ ಮೇಲ್ಗಡೆ ಸಾಫ್ಟ್ ವಿತ್ ಕ್ರಿಸ್ಪಿನೆಸ್ ಇರುತ್ತೆ. ಇಲ್ಲಿ ಸ್ವಲ್ಪ ಇಕ್ಕಟ್ಟಂತ ಅನ್ನಿಸ್ತಾ ಇರೋದ್ರಿಂದ ಒಂದು ಸತಿಗೆ ನೀಟಾಗಿ ಚೆನ್ನಾಗಿ ಫ್ರೈ ಆಗಿರಲಿಲ್ಲ. ನಾನು ಮತ್ತೊಮ್ಮೆ ತೆಗೆದು ಮತ್ತೆ ಮರ್ಚಿ ಬೇಯಿಸ್ಬೇಕಲ್ವ, ಆವಾಗ ನಾನು 2 ಮಾತ್ರ ಇಟ್ಟು ಬೇಯಿಸ್ತಾ ಇದ್ದೀನಿ. ಮೊದಲು ನಾನಿಲ್ಲಿ 200 ಟೆಂಪ್ರೇಚರ್ನ 10 ನಿಮಿಷ ಇಟ್ಟು ಬೇಯಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇದು ಒಳಗಡೆ ಇಕ್ಕಟ್ಟಾಗಿರೋದ್ರಿಂದ ಫಸ್ಟು 10 ಮಿನಿಟ್ಸ್ ಬೇಯಿಸಿದ ನಂತರ ನಾನು 2 ಮಾತ್ರ ಇಟ್ಟು ಉಲ್ಟಾ ಇಟ್ಬಿಟ್ಟು ಬೇಯಿಸಿದ್ದೀನಿ. ನಾನು ಮಧ್ಯದಲ್ಲಿರೋದನ್ನ ಶೂಟ್ ಮಾಡ್ಕೊಂಡಿಲ್ಲ, ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಆ ಲೇಯರ್ ಕೂಡ ಕಾಣಿಸ್ತಿದೆ, ತುಂಬ ಸುಡ್ತಾ ಇತ್ತು. ಆ ಕಾರಣಕ್ಕೆ ನಾನು ಮತ್ತೊಮ್ಮೆ ಅದನ್ನ ಇಟ್ಬಿಟ್ಟು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಆದರೆ ಈಗ ಮತ್ತೆರಡು ಇತ್ತು ನೋಡಿ, ಆಲ್ರೆಡಿ ಒಂದು ಸೈಡ್ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಇಡ್ತಾ ಇದ್ದೀನಿ. ನೋಡ್ಬೋದು ಒಂದು ಕಡೆ ಬೆಂದಿತ್ತು, ಇನ್ನೊಂದು ಕಡೆ ಬೇಯಿಸಬೇಕು. ಹಾಗೆ ಸ್ವಲ್ಪ 2 ಅಂದರೆ ಫ್ರೀಯಾಗಿ ಪಪ್ಸ್ನ ಇಟ್ಟು ಬೇಯಿಸಬೇಕಾಗಿತ್ತು. ಆ ಕಾರಣಕ್ಕೆ ನಾನು 2 ಇಟ್ಟು ಮತ್ತೊಮ್ಮೆ 200 ಟೆಂಪ್ರೇಚರ್ 10 ಮಿನಿಟ್ಸಲ್ಲಿ ಬೇಯಿಸಿದ್ದೀನಿ. ಇನ್ನು ಆಲ್ರೆಡಿ ಬೆಂದಿರುವಂಥ ಪಪ್ಸ್ನ ನೋಡೋಣ ಬನ್ನಿ. ನೋಡ್ಬೋದು ತುಂಬ ಕ್ರಿಸ್ಪಿಯಾಗಿತ್ತು. ಹಾಗೆಯೇ ನೀವು ಹೊರಗಡೆ ತಿನ್ನುವಂಥ ಪಪ್ಸ್ ಅಂದರೆ ಬೇಕ್ರಿಯಲ್ಲಿ ಮಾಡುವಂಥ ಪಪ್ಸಿಗೆ ಯಾವುದೇ ಥರ ತುಪ್ಪ ಎಣ್ಣೆನ ಬಳಸೋದಿಲ್ಲ. ಅನಿಮಲ್ ಫ್ಯಾಟ್ ಅಂತ ಒಂದು ಲಿಕ್ವಿಡ್ ಸಿಗತ್ತೆ, ಅದನ್ನು ಬಳಸ್ತಾರೆ. ಆದ್ದರಿಂದ ಹಾಗೆಯೇ ಇನ್ನು ಮೈದಾ ಹಿಟ್ಟನ್ನು ಬಳಸೋದ್ರಿಂದ 2 ಅನ್ಹೆಲ್ದಿ, ಜೊತೆಗೆ ಅದನ್ನು ಬಳಸೋದ್ರಿಂದನೇ ಕ್ರಿಸ್ಪಿ ಹಾಗೆ ಸ್ವಲ್ಪ ಅಲ್ಲಲ್ಲೇ ಪಫಿಯಾಗಿ ಬರುತ್ತೆ. ನೀವು ಅದನ್ನು ನೋಡಿಕೊಂಡ್ರೆ ಮನೆಯಲ್ಲೇ ಈ ರೀತಿಯಾಗಿ ಹೆಲ್ದಿಯಾಗಿ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಮಾಡ್ಕೋಬೋದು. ಸ್ವಲ್ಪ ಊದಿಲ್ಲ ಅನ್ನೋದೊಂದು ಬಿಟ್ಟರೆ ತುಂಬ ಹೆಲ್ದಿಯಾಗಿರುವಂಥ ರುಚಿಯಾದಂಥ ಪಪ್ಸ್ ಅಂತೂ ಮನೆಯಲ್ಲೇ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನಿಮ್ಮ ಮಕ್ಕಳಿಗೆ ಕೊಡಿ. ಈ ಪಪ್ಸ್ ಜೊತೆಗೆ ತರಕಾರಿನೂ ಕೂಡ ಅವರು ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.